ನನ್ನ ಪ್ರೀತಿಯ ಎಲ್ಲ ವೀಕ್ಷಕ ಬಂಧುವರಿಗೆ ನಮಸ್ಕಾರ. ಜೈ ಶ್ರೀರಾಮ್. ನಾವು ಇವತ್ತು ಉಳಿದಂಥ ಆಶ್ರಮ ಇದು. ಈ ಆಶ್ರಮದಿಂದ ನಾವು ಈ ಕಡೆ ಇರುವಂಥ ಬಿಲ್ಡಿಂಗಲ್ಲಿ ಹಾಸ್ಟೆಲಲ್ಲಿ ಉಳಿದುಕೊಂಡಿದ್ದೆವು. ಈ ಕಡೆ ಎಲ್ಲ ಬಾಯ್ಸಿಗೆ ಮಾಡಿದರು, ಆ ಕಡೆ ಎಲ್ಲ ಫೀಮೇಲ್ಸಿಗೆ ಮಾಡಿದರು. ಸೊ ಬೇರೆ ಬೇರೆ ವಿಭಾಗ ಮಾಡಿದರು. ಸರ್ಕಾರದಿಂದನೇ ಸಂಜೆ 5 ಗಂಟೆ ಮೇಲೆ ಸ್ಕೂಲ್ ಮುಗಿದ ಮೇಲೆ ಎಲ್ಲ 5 ಗಂಟೆ ಬರುವಂಥ ಪರಿಕ್ರಮಾವಾಸಿಗಳಿಗೆ 5 ಗಂಟೆಯಲ್ಲಿ ಉಳಿಸ್ಕೊಂಡು ಆಮೇಲೆ ಅವರು ಹಾಸ್ಟೆಲ್ ಒಳಗಡೆ ಇರೋ ವ್ಯವಸ್ಥೆ ಮಾಡಿಕೊಡ್ತಾರೆ. ಮತ್ತು ಅಲ್ಲೇ ಭೋಜನದ ವ್ಯವಸ್ಥೆ ಕೂಡ ನಮಗೆ ಮಾಡಿಕೊಟ್ರು. ತುಂಬ ಚೆನ್ನಾಗಿ ಮಾಡಿದರು. ಈಗ ಮುಂದೆ ಹೋಗ್ತಾ ನಾವು ಇಲ್ಲಿಂದ ಮತ್ತೆ ಈ ಶೂಲ್ಪಾನಿ ಮತ್ತೊಂದು ಶುರು ಆಗುತ್ತೆ. ಇದು ಮಹಾರಾಷ್ಟ್ರದ ಆ ಕಡೆ ಸ್ಟಾರ್ಟಿಂಗ್ ಬಾರ್ಡ್ರಿಂದ ಬಂದಿದ್ದು, ಇವಾಗ ಮಹಾರಾಷ್ಟ್ರದ ಎಂಡಿಂಗ್ ಬಾರ್ಡ್ರು ಮತ್ತು ಗುಜರಾತ್ ಎಂಟ್ರೆನ್ಸ್ ಆಗುವಂಥ ಶೂಲ್ಪಾನಿ ಘಾಟ್ ಇದು. ಸೊ ಮುಂದೆ ನಾನು ಮತ್ತೆ ಒಳಗಡೆ ಘಾಟ್ ಒಳಗಡೆ ಹೋಗ್ತಾ ನಿಮಗೆ ತೋರಿಸ್ತೀನಿ. ನೋಡಿ, ಬೆಳಗ್ಗೆನೇ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ಇಲ್ಲಿ. ಇಲ್ಲಿ ಎಷ್ಟು ಸುಮಾರು ಒಂದು 80 ಜನ ಏನೋ ಇದ್ದರು. ಇಲ್ಲಿ ಎಷ್ಟೋ ಜನರು ಆಲ್ರೆಡಿ ಅವ್ರ ಕಾಲು ಕೈ ತುಂಬಾ ಜನರು ಈ ಕಾಡಲ್ಲಿ ನಡ್ಕೊಂಬಂದವರಿಗೆಲ್ಲ ಇಲ್ಲೇ ಉಳ್ಕೊಂಡಿದ್ದಾರೆ ಕೆಲವರೆಲ್ಲ. ಯಾಕಂದರೆ ಈ ಕಡೆಯಿಂದ ಜೀಪ್ಗಳು ಸಿಗುತ್ತೆ, ಕೆಲವರೆಲ್ಲ ಜೀಪಲ್ಲಿ ಹೋಗೋ ಪ್ಲ್ಯಾನ್ಗಳು ಕೂಡ ಮಾಡಿದ್ದಾರೆ. ಈಗ ಎಷ್ಟೋ ನರ್ಮದಾ ಪರಿಕ್ರಮ ವಾಸಿಗಳು ಬಂದರೂ ಕೂಡ ಇಲ್ಲಿ ಅವ್ರ ಕೈಲಾದಷ್ಟು ಹಣ ಸಹಾಯವನ್ನು ಎಲ್ಲ ಆಶ್ರಮಗಳಿಗೆ ಮಾಡಿ ಹೋಗ್ತಾರೆ. ಸೊ ಇನ್ನು ಕೆಲವರು ಈಗ ಪರಿಕ್ರಮ ಮಾಡ್ತಾ ಇರ್ತಾರೆ. ಅವರು ಸಂಕಲ್ಪ ಹೇಗೆ ತಗೊಂಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದರೂ ಕೂಡ ಕೆಲವರು ಈ ಆಶ್ರಮದಲ್ಲಿ ಬೇರೆ ಬಂದವ್ರಿಗೂ ಸಹ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ಅವ್ರ ಕೈಲಾದ ಸಹಾಯ ಮಾಡಿ ಹೋಗ್ತಾರೆ. ಸೊ ನೀವು ಯಾರು ಕೂಡ ಯಾರಾದರೂ ನರ್ಮದಾ ಪರಿಕ್ರಮ ಮಾಡಲಿಕ್ಕೆ ಬರ್ತಾಯಿದ್ರೆ ಅದಕ್ಕೋಸ್ಕರ ಮತ್ತೊಂದು ನಾನು ವೀಡಿಯೋ ಮಾಡ್ತೀನಿ, ಏನೇನು ಸಾಮಗ್ರಿಯನ್ನು ತಗೋಬೇಕು ಮತ್ತು ಯಾವ ಥರ ನಿಯಮಗಳಿರಬೇಕು ಅವೆಲ್ಲ. ಸೊ ನೀವೇನಾದರೂ ಪ್ಲ್ಯಾನ್ ಮಾಡಿದರೆ ನೀವು ಸಾಕಷ್ಟು ಎಲ್ಲ ಕಡೆ ಹೆಲ್ಪ್ ಮಾಡ್ಕೋತಾ ಹೋಗಿ. ಸೊ ನಾವು ಎಷ್ಟು ಕೊಡ್ತೀವೋ ಅಷ್ಟು ನಮಗೂ ಬರುತ್ತೆ. ಅದು ನಮ್ಮ ಕರ್ನಾಟಕದಲ್ಲಿ ಇದೆ ಅಲ್ವಾ, ನಾಯಕನಹಟ್ಟಿಯಲ್ಲಿ ಮಾಡಿದಷ್ಟು ನೀಡು ಭಿಕ್ಷೆ ಅಂತೇಳಿ, ಅದೇ ಥರನೇ. ಸೊ ನಾವೆಷ್ಟು ಮಾಡ್ತೀವೋ, ನಾವೆಷ್ಟು ಕೊಡ್ತೀವೋ ಅಷ್ಟು ನಮಗೆ ಬರುತ್ತೆ ಎನರ್ಜಿ, ಮನಿ ಎನರ್ಜಿ. ಈಗ ನಾವಿರೋದು ಶೂಲ್ಪಾನಿ ಕಾಡಿಗೆ ಶುರುವಾಗ್ತಾ ಇದ್ದೀವಿ. ಇಲ್ಲಿಂದ ಏನಂದರೆ ಒಂದು ಮನೆಗಳು ಇರಲ್ಲ, ಪೂರ ದಟ್ಟ ಕಾಡು ಮಧ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕು. ಅಲ್ಲೆಲ್ಲರ ಜಾಗ ಸಿಕ್ಕರೆ ಅಲ್ಲಿ ಆರಾಮ್ ಮಾಡ್ತಾ ಇರಬೇಕು. ನೋಡಿ, ಇಲ್ಲಿಂದ ಕಾಡು ಜರ್ನಿ ನಮ್ದು ಶುರು ಆಗ್ತಾ ಇದೆ. ಒಂದು ಮನೆ ಏನೂ ಇರಲ್ಲ ಇಲ್ಲಿ ಕಾಡಲ್ಲಿ. ಎಲ್ಲರ ಒಂದು ಕಡೆ ಆಶ್ರಮ ಸಿಕ್ಕರೆ, ಒಂದು ಆಶ್ರಮ ಸಿಕ್ಕರೆ 10 ಕಿಲೋಮೀಟ್ರ್ ಇರುತ್ತೆ, ಮತ್ತೊಂದು ಆಶ್ರಮ 20 ಕಿಲೋಮೀಟ್ರ್ ಇರುತ್ತೆ. ಇಲ್ಲಿ ಸ್ವಲ್ಪ ಟಾಸ್ಕ್ ಜಾಸ್ತಿ ಆಗಿದೆ. ನಾವು ನಡೀತಾ ಇದ್ದಿದ್ದು ಕಂಪ್ಲೀಟ್ 10ರಿಂದ 15 ಕಿಲೋಮೀಟ್ರು, 20 ಕಿಲೋಮೀಟ್ರ್ ಹೀಗೆ ನಡೀತಾ ಇದ್ವಿ. ಈಗ ಮುಂದೆ ಏನಂದರೆ ಕಂಪಲ್ಸರಿ ಇಷ್ಟು ನಡಿಲೇಬೇಕು, ಅಷ್ಟು ಟಾರ್ಗೆಟ್ ಇರುತ್ತೆ. ಆ ಟಾರ್ಗೆಟಿಗೆ ಕಂಪ್ಲೀಟ್ ಮಾಡಿಕೊಂಡು ನಾವು ಕಾಲುಗಳನ್ನ ಸ್ವಲ್ಪ ಸ್ಟ್ರೆಚಿಂಗ್ ಮಾಡಿಕೊಂಡು ಅಲ್ಲಿಂದ ಸುಮ್ಮನೆ ಮುಂದಕ್ಕೆ ಹೋಗ್ತಾನೆ ಇರಬೇಕು. ಯಾಕಂದರೆ ಇಷ್ಟು ದೊಡ್ಡ ಕಾಡು ಇದೆ. ಇಲ್ಲಿ ನೋಡಿ, ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ, ಪೂರ್ತಿ ಇಲ್ಲಿಂದ ಎಲ್ಲಿ ನೋಡಿದ್ರೂ ಒಂದು ಜಾಗದಲ್ಲೂ ಕೂಡ ಜಾಗ ಇಲ್ಲ, ಎಲ್ಲ ಕಾಡೆ. ಬೆಟ್ಟ ಗುಡ್ಡ ಹತ್ಕೊಂಡು ಇಳಿಬೇಕು ಆ ಸೈಡಲ್ಲಿ. ಹರಿಯೋ ನದಿಯು ಒಂದೇ ಕಡೆ ನಿಲ್ಲೋಕ್ಕಾಗಲ್ಲ, ಹುಟ್ಟಿದ ಮನುಷ್ಯ ಒಂದೇ ಊರಲ್ಲಿ ಬಾಳೋಕ್ಕಾಗಲ್ಲ. ಕಾಡ್ನಾಗೊಂದು ಮರವೇ ಉರುಳಿ ಬಿದ್ದರೆ ಏನಾಯ್ತು, ಊರ್ನಾಗೊಂದು ಮನೆಯೇ ಬುರಿದು ಹೋದ್ರೆ ಏನಾಯ್ತು. ಕಷ್ಟ ಒಂದೇ ಬರದು, ಸುಖವೂ ಬರದೇ ಇರದು, ರಾತ್ರಿ ಮುಗಿದ ಮೇಲೆ ಹಗಲು ಬಂದೇ ಬರ್ತೈತೆ. ತುತ್ತು ಅನ್ನ ತಿನ್ನೋಕೆ, ಪೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈ ಅಗಲ ಜಾಗ ಸಾಕು ಆಯಾಗಿರೋಕೆ. ಎಷ್ಟು ಅದ್ಭುತವಾದ ಲೈನ್ಸು. ಈ ಲೈನ್ಸ್ಗಳಿಗೆ ನಮಗೆ ಇಲ್ಲಿ ನೆನಪಾಗ್ತಾಯಿದೆ. ಯಾಕಂದರೆ ಎಲ್ಲಾದರೂ ಒಂದು ಕಡೆ ಜಾಗ ಸಿಕ್ಕರೆ ಸಾಕಪ್ಪ ಅನಿಸುತ್ತೆ ಒಂದೊಂದು ಟೈಮಲ್ಲಿ. ಸೊ ನಮ್ಮ ಹತ್ರನೂ ಕೂಡ ಅಷ್ಟೇ, ಬಟ್ಟೆನೂ ಅಷ್ಟೇ. ನಿಯಮವಾಗಿ 2 ಜೊತೆ ನನ್ನ ಹತ್ರ ಬಟ್ಟೆ ಇರೋದು. ಒಂದನ್ನು ತೊಳಿಬೇಕು, ಒಂದನ್ನು ಹಾಕ್ಕೋಬೇಕು. ಯಾಕಂದರೆ ನಾವು ವೆಯ್ಟು ಜಾಸ್ತಿ ಇಟ್ಕೊಂಡು ಓಡಾಡೋ ಪರಿಸ್ಥಿತಿಲಿರೋದಿಲ್ಲ. ಸೊ ಈ ಯಾತ್ರೆಯಿಂದ ನಮಗೆ
ಆಧ್ಯಾತ್ಮಿಕದ ಅನುಭವ ಸಿಕ್ಕಿದೆ ಅಲ್ಲ, ಸೊ ಅದು ಈ ಯಾತ್ರೆಗೆ ಬಂದು ಅದರ ಅನುಭವ, ಅದರ ಆನಂದ ಪಡೆದವರಿಗೆ ಅದು ತಿಳಿತದೆ. ಕೆಲವೊಂದ್ಸಲ ಆಶ್ಚರ್ಯಗೊಳ್ತೇವೆ, ಈ ಬ್ರಹ್ಮಾಂಡದ ಸೃಷ್ಟಿ ಹೇಗಿದೆ ನೋಡಿ, ಭಗವಂತನ ಸೃಷ್ಟಿ ಇದು. ಸೊ ನೇಚರಲ್ಲಿ ನಾವು ನೇಚರ್ ಜೊತೆ ಹೆಂಗಿರ್ತೀವೋ ಆ ಥರ ನಾವು ನಮ್ಮ ಜೊತೆ ನೇಚರ್ ಇರುತ್ತೆ. ಸೊ ಕೆಲವೊಂದು ಸಂದರ್ಭದಲ್ಲಿ ಪಕ್ಷಿಗಳು ಎಲ್ಲದನ್ನು ಕಾಪಾಡಿದ ಮೇಲೆ ಅವು ನಿಮ್ಮನ್ನು ಕಾಪಾಡುತ್ತೆ ಅಂತಾರೆ. ಅದು ಲಾಜಿಕ್ ಹೇಗಿರ್ಬೋದು ನೋಡಿ, ಅದನ್ನು ತಿಳ್ಕೊಳ್ಳೋ ಅಷ್ಟರಲ್ಲೇ ನಾವು ಆಲ್ರೆಡಿ ನಮ್ಮ ಒಂದು ಜನ್ಮನೇ ಮುಗ್ದೋಗಿರುತ್ತೆ, ಇನ್ನೊಂದು ಜನ್ಮ, ಇನ್ನೊಂದು ಜನ್ಮ, ಹಾಗೆ ಒಂದೊಂದು ಜನ್ಮ ಪಡ್ಕೊತ ಬರ್ತಾನೆ ಇದ್ದೀವಿ. ನಾವು ನಮ್ಮ ಜನ್ಮಗಳಿಗೆ ಈ ಆತ್ಮಕ್ಕೆ ಮುಕ್ತಿನೇ ಕೊಡ್ತಾ ಇಲ್ಲ ನಾವು. ಸೊ ಈ ನರ್ಮದಾ ಪರಿಕ್ರಮದಿಂದನೇ ನನಗೆ ಎಷ್ಟೋ ವಿಚಾರಗಳು, ಎಷ್ಟೊಂದು ಆಲೋಚನೆಗಳು, ಎಷ್ಟೊಂದು ಆಧ್ಯಾತ್ಮಿಕ ಧರ್ಮದಲ್ಲಿ ನಮ್ಮ ಧರ್ಮ ಅಂದರೆ ಏನು, ಧರ್ಮ ಪರಿಪಾಲನೆ ಅಂದರೆ ಏನು ಅಂತ ಎಷ್ಟು ನೀಟಾಗಿ ಅರ್ಥ ಆಗ್ತಾ ಇದೆ. ಇದು ಧರ್ಮ ಪಂಥ ಯಾವುದೂ ಅಲ್ಲ. ಧರ್ಮ ಅಂದರೆ ನಾವು ಹಾನೆಸ್ಟಾಗಿರಬೇಕು, ನಮ್ಮ ಜೊತೆಗೆ ಅವ್ರು ಹಾನೆಸ್ಟಾಗಿ ಆಟೋಮೆಟಿಕ್ಕಾಗಿರ್ತಾರೆ. ಸೊ ಈ ಥರದ ಅನುಬಂಧಗಳು, ಧರ್ಮ ಪಾಲನೆ, ಧರ್ಮ ಪರಿಪಾಲನೆ ಅದ್ರ ಬಗ್ಗೆ ಅರ್ಥ ಮಾಡಿಕೊಂಡು ಈ ನರ್ಮದಾ ಪರಿಕ್ರಮದಲ್ಲಿ ನಾವು ಸಾಗ್ತಾ ಇದ್ದೀವಿ. ಈಗ ನೇಚರಿನ ಸೌಂಡನ್ನ ನೀವೇ ಕೇಳಿಸ್ಕೊಂಡ್ರಲ್ಲ. ಸೊ ಈ ನೇಚರಲ್ಲಿ ಸೈಲೆಂಟಾಗಿದ್ದರೆ ಪ್ರತಿಯೊಂದು ಕೂಡ ನೀಟಾಗಿ ಕೇಳಿಸುತ್ತೆ ನಮಗೆ. ಅಂದರೆ ನಮ್ಮ ಭಾವನೆಗಳ ತಕ್ಕಂತೆಯೇ ನೇಚರು ನಮ್ಮ ಜೊತೆಗಿರುತ್ತೆ. ಸೊ ಯಾವುದೇ ಸಂದರ್ಭದಲ್ಲೂ ನಮಗೆ ನೇಚರ್ ಸಪೋರ್ಟ್ ಮಾಡ್ತಾನೇ ಇರುತ್ತೆ. ನಮಗೆ ಕಾಣಲ್ಲ, ನಮಗೆ ಕಾಣದೇ ಇರೋವಂಥ ಎಷ್ಟೋ ದೊಡ್ಡ ದೊಡ್ಡ ಶಕ್ತಿಗಳಿದ್ದಾವೆ. ನಮಗೆ ಕಾಣದೇ ಇರೋವಂಥ ಎಷ್ಟೋ ಅದ್ಭುತ ಇದಿದೆ. ಕೆಲವೊಂದು ಟೈಮಲ್ಲಿ ಮಿರಾಕಲ್ ನಡೀತತ್ತೆ ಅಂತ ಹೇಳ್ತಾರಲ್ಲ, ಇವೆಲ್ಲ ಅದೇ ಥರನೇ. ಕಾಣದೇ ಇರೋವಂಥ ಶಕ್ತಿಗಳು ಭಾಳ ಇದ್ದಾವೆ. ಅದನ್ನು ಕಾಣೋ ಅಷ್ಟೊತ್ತಿಗೆ ನಾವು ಇನ್ನೂ ತುಂಬಾ ಸಾಧನೆಯಲ್ಲಿ ಹಂತ ಹಂತವಾಗಿ ಇನ್ನು ದೊಡ್ಡ ಹಂತಕ್ಕೆ ಹೋಗಬೇಕು. ಸೊ ಈಗ ನಾವು ಇಲ್ಲಿ ಬಂದ್ವಿ, ಮುಂದೆ ಈ ಆಶ್ರಮದಲ್ಲಿ ಉಳ್ಕೊಂಡ್ವಿ. ಮತ್ತು ನಾವು ಮುಂದಿನ ವಿಡಿಯೋಲಿ ಸಿಗೋಣ. ನಮಸ್ಕಾರ, ಜೈ ಶ್ರೀರಾಮ್.